ವೀಕ್ಷಕರ ವಿರಾಮದ ನಂತರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಪವರ್ಡ್ ಬೈ ಶಶಿ ಅವರ ಆರ್ಯ ಡಿಶ್ ವಾಶ್ ಬಾರ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಜಿ, ಗುರುಪೀಠದ ಬಗ್ಗೆ ಹೇಳ್ತಾ ಇದ್ರಿ. ನಾವೀಗಾಗಲೇ ಕಾರ್ಯಕ್ರಮದ ಕೊನೆ ಭಾಗಕ್ಕೆ ಬಂದಿದ್ದೀವಿ. ಈಗ ಯಾವ ವಿಚಾರದ ಬಗ್ಗೆ ಹೇಳ್ತಾ ಇದ್ದೀರಾ? ಅದನ್ನೇ ಮುಂದುವರಿಸ್ಬೇಕಲ್ಲ. ನೋಡಿ, ಗುರುಪೀಠ ಪರಂಪರ ಅಂದರೆ ಯಾವತ್ತಾದರೂ ಮಠಗಳಿಗೆ ಹೋಗಬೇಕಾದ್ರೆ ದಯವಿಟ್ಟು ಹೇಳ್ತಿದ್ದೀನಿ, ಗುರುಗಳು ಇದ್ದಾರಾ ಅಂತ ತಿಳ್ಕೊಳ್ಳಿ. ಬರೀ ಕೈಯಲ್ಲಿ ಯಾವ ಕೈಗೂ ಹೋಗಬೇಡಿ. ಯಾವ ಕಾಲಕ್ಕೂ ದೇವರಿದ್ದ ಪಕ್ಷದಲ್ಲಿ ಹೂವನ್ನಾದರೂ ತೊಗೊಂಡು ಹೋಗ್ತಕ್ಕಂಥದ್ದು, ಮಠದಲ್ಲಿ ಯಾವುದಾದ್ರೂ ಮೂಲ ದೇವರು ಮೂಲ ಸ್ಥಾನಗಳೇನಾದರೂ ಇದ್ದ ಪಕ್ಷದಲ್ಲಿ, ಅಲ್ಲಿರ್ತಕ್ಕಂಥ ಕುಲದೇವರಿದ್ದ ಪಕ್ಷದಲ್ಲಿ, ನಿಮ್ಮಲ್ಲಿರ್ತಕ್ಕಂಥ ಯಾರಾದರೂ ಆರಾಧ್ಯ ದೈವರಿದ್ದ ಪಕ್ಷದಲ್ಲಿ ಹೂಗಳನ್ನು ತೊಗೊಂಡು ಹೋಗಿ. ಹೂಗಳ ಜೊತೆಗೆ ಯಾವತ್ತೂ ಯತಿವರ್ಗರಿಗೆ, ಸನ್ಯಾಸಿಗಳಿಗೆ, ಮಠಾಧಿಪತಿಗಳಿಗೆ ತೊಗೊಂಡು ಹೋಗ್ತಾ ಇರ್ತಕ್ಕಂಥದ್ದು ಯಾವತ್ತು ತಿಳ್ಕೊಳ್ಳಿ, 2 ತೆಂಗಿನಕಾಯಿನ ತೊಗೊಂಡು ಹೋಗಬೇಕು. ಯಾವ ಕಾಲಕ್ಕೂ ತೊಗೊಂಡು ಹೋಗಿರ್ತಕ್ಕಂಥ 2 ತೆಂಗಿನಕಾಯಿಗಳ ಜೊತೆಗೆ 1 ಚಿಪ್ಪು ಬಾಳೆಹಣ್ಣನ್ನು ತೊಗೊಂಡು ಹೋಗ್ತಕ್ಕಂಥದ್ದು. ಆ ಬಾಳೆಹಣ್ಣು 1 ಚಿಪ್ಪು ತೊಗೊಂಡು ಹೋಗಬೇಕಾದ್ರೆ ಎಷ್ಟೋ ಜನ ಏನು ಮಾಡ್ತಾರೆ, ಹಣ್ಣುಗಳನ್ನು ಸರಿಯಾಗಿ ತೊಗೊಳಕ್ಕಾಗದೇ ಇದ್ದರೆ, ನಿಮ್ಗೆ ಅಕಸ್ಮಾತ್ ಕಾಸ್ಟ್ಲಿ ಅನಿಸಿದ್ರೆ, ಅಥವಾ ಅಲ್ಲಿ ಆ ಜಾಗದಲ್ಲಿ ಯಾರಾದರೂ ಮಾರ್ತಕ್ಕಂಥವನು ಸಿಕ್ಕಾಪಟ್ಟೆ ಬೆಲೆ ಹೇಳ್ದ, ನಮ್ಮ ಹತ್ರ ಜೋಬಲ್ಲಿರೋದು ಇಷ್ಟು ಅಂದರೆ ಕಾಣಿಕೆನ ಮಾತ್ರ ತೊಗೊಂಡು ಹೋಗಿ ನಮಸ್ಕಾರ ಮಾಡಿ. 10 ರೂಪಾಯಿ ಆಗಲಿ, 100 ರೂಪಾಯಿ ಆಗಲಿ, 50 ರೂಪಾಯಿ ಆಗಲಿ, 500 ರೂಪಾಯಿ ಆಗಲಿ, ಅಥವಾ ಏನೇ ಆಗಲಿ ಒಂದು 10 ರೂಪಾಯಿನ ಹಾಕಬೇಕು. ಯಾವುದು ತಿಳ್ಕೊಳ್ಳಿ, ಮಠದಲ್ಲಿ ಏನಾದರೂ ಊಟ ಮಾಡಿದರೆ ಋಣವನ್ನು ಇಟ್ಕೋಕೂಡ್ದು. ಯಾವತ್ತು ಋಣ ಇಟ್ಕೊಂಡು ಬರ್ತೀರಾ ಮತ್ತೆ ಗುರುದೋಷವನ್ನು ಮನೆಗೆ ತಂದ ಹಾಗೆ. ಅದಕ್ಕೆ ಊಟ ಮಾಡಿದ ತಕ್ಷಣ ಬೇಡಪ್ಪ, ಮಠದ ಸೊತ್ತನ್ನು ಇಟ್ಕೋಬಾರ್ದಪ್ಪ. ಶಿವನ ದೇವಸ್ಥಾನವಾಗಲಿ ಮಠವಾಗಲಿ ಎರಡೂ ಒಂದೇ. ಯಾವತ್ತೂ ತಿಳ್ಕೊಳ್ಳಿ, ಶಿವನ ದೇವಸ್ಥಾನಕ್ಕೆ ಹೋದಾಗ ತೀರ್ಥ ಪ್ರಸಾದ ತೊಗೊಂಡು ದೇವಸ್ಥಾನಕ್ಕೆ ಒಂದ್ಸಲಿ ಹೇಳ್ತೀನಿ, ನಿಮ್ಗೆ ಸರಿಯಾಗಿ ಹೇಳ್ತೀನಿ, ದೇವಸ್ಥಾನಕ್ಕೆ ನಾವು ಉಜ್ಜಿ ತೊಳೆದು ಬಂದರೆ ಅಲ್ಲಿಗೆ ಮೆತ್ತಿಗೆ ಯಾರು ನೋಡಿಲ್ಲ ಅಂತ ಹಿಂಗೆ ಒರೆಸ್ಬಿಡೋದು, ಎಲ್ಲಂದರೆ ಕಂಬಕ್ಕೆ ಮೆತ್ಬಿಡೋದು, ವಿಭೂತಿ ಕುಂಕುಮ ಎತ್ಬಿಟ್ಟು ಮೂಲೆಗೆ ಹಾಕ್ಬಿಡೋದು, ಹೀಗೆಲ್ಲ ಮಾಡಿ ಬಂದರೆ ಏನಾದರೂ ಬೇಕಾದರೆ ಪೇಪರ್ಗೆ ಹಾಕ್ಕೊಳ್ಳಿ. ಗಂಧ ಅಕ್ಷತೆ ಕೊಟ್ಟರೆ ಒಂದು ಪೇಪರ್ಗೆ ಹಾಕ್ಕೊಳ್ಳಿ, ಒಂದು ಕವರ್ಗೆ ಹಾಕ್ಕೊಳ್ಳಿ, ಎತ್ಕೊಂಡು ಹೋಗಿರಿ. ನಮಸ್ಕಾರ ಮಾಡಿದ್ರೆ ಯಾವತ್ತೂ ಗೋಡೆಗಳಿಗಾಗಲಿ ದೇವಸ್ಥಾನಕ್ಕೆ ಏನು ಮೆತ್ತು ಬರ್ತೀರಾ, ದೇಹ ಪೂರ್ತಿ ಕಜ್ಜಿ ನಾಯಿಗಳ ಥರ ಆಗ್ಬಿಡ್ತೀರ. ಹುಷಾರ್. ಅದೇ ರೀತಿಯಾಗಿ ದಾರಿದ್ರ್ಯ ಎಷ್ಟು ಹೊತ್ಕೊಂಡ್ಬಿಡುತ್ತೆ ಮನೆಗೆ ಅಂದರೆ, ಮನೆ ತುಂಬ ದರಿದ್ರನೇ ಶುರು ಆಗ್ಬಿಡುತ್ತೆ, ನಿಮ್ಗೆ ಗೊತ್ತಾಗಲ್ಲ. ಅದಕ್ಕೆ ಅರ್ಚಕರು ಎಷ್ಟೋ ಜನ ದೇವಸ್ಥಾನ ಶುಭ್ರವಾಗಿ ಇಟ್ಕೊಳ್ಳದೇ ಇದ್ದರೆ, ಗರ್ಭಗುಡಿ ಕ್ಲೀನಾಗಿ ಇಟ್ಕೊಳ್ಳದೇ ಇದ್ದರೆ, ಅಭಿಷೇಕ ಮಾಡಿದ ತಕ್ಷಣ ಕಂಕಳ ಕೆಳಗೆ, ದೇವ್ರ ಕೆಳಗೆ, ಆಯುಧಗಳ ಕೆಳಗೆಲ್ಲ ಮೊಸರು ಹಂಗೆ ಮೆತ್ಕೊಂಡಿರುತ್ತೆ, ಪಕ್ಕದಲ್ಲಿರ್ತಕ್ಕಂಥ ಬಾಳೆಹಣ್ಣು, ಇಲ್ಲಿ ಜೇನುತುಪ್ಪ ಹಂಗೆ ಮೆತ್ತಿರುತ್ತೆ, ಸರಿಯಾಗಿ ಉಜ್ಜ ತೊಳೆಯಲ್ಲ. ಕೆಲವು ದೇವಸ್ಥಾನ ಏಕ್ ಕ್ಲೀನಾಗಿರ್ತಾರೆ. ಕೆಲವರು ಹೇಳ್ತಾರೆ ಈಶ್ವರ ಯಾವಾಗಲೂ ಗಬ್ಬೆ ಗಲೀಜ್ ಎಬ್ಸಿರ್ತಾರೆ, ವಿಷ್ಣು ದೇವಸ್ಥಾನ ಯಾವಾಗಲೂ ಕ್ಲೀನೇ. ಸುಳ್ಳು. ಶಿವನ ದೇವಸ್ಥಾನವು ನಿರ್ಮಾಲ್ಯ ಸ್ವರೂಪವಾಗಿ ಕ್ಲೀನಾಗಿ ಇಟ್ಕೋಬೇಕು. ಒಂದು ಜಿರಳೆ ಬರಬಾರ್ದು. ಜಿರಳೆ ಬಂದರೆ ಹಲ್ಲಿ ಬರುತ್ತೆ, ಹಲ್ಲಿ ಬಂದರೆ ಆ ಕಡೆ ಇನ್ನೊಂದು ಬರುತ್ತೆ. ಪ್ರತಿಯೊಂದು ತಿಳ್ಕೊಳ್ಳಿ, ಯಾವತ್ತೂ ಹೂಗಳನ್ನು, ನಿರ್ಮಾಲ್ಯಗಳನ್ನು ರಾತ್ರಿನೇ ತೆಗೆದು ಪಕ್ಕದಲ್ಲಿ ಒಂದು ಬುಟ್ಟಿಗೆ ಹಾಕಿಟ್ಬಿಡಿ. ದೇವಸ್ಥಾನಗಳಿಗೆ ಹೋಗ್ತಕ್ಕಂಥವ್ರು ಈ ಒಂದು ಕ್ರಮ ಹೇಗಿರಬೇಕು ಅನ್ನೋದು ನಾಳೆ ದಿವಸವೋ ನಾಡಿದ್ದು ದಿವಸವೋ ನಿಧಾನಕ್ಕೆ ತಿಳಿಸ್ಕೊಡ್ತೀನಿ. ಆದರೆ ಮಠಕ್ಕೆ ಹೋಗಬೇಕಾದ್ರೆ ಯಾವತ್ತು ಊಟ ಮಾಡಿದ್ರಿ ಅಂತ ಇಟ್ಕೊಳ್ಳಿ, ಅಥವಾ ಮಠದ ಗುರುಗಳು ನಮಸ್ಕಾರ ಮಾಡಿದ್ರೆ ಒಂದು ಕಾಣಿಕೆ ಹಾಕಿ ನಮಸ್ಕಾರ ಮಾಡ್ಕೊಂಡು ಬಂದ್ಬಿಡಿ. ಯಾತಕ್ಕೆ ಅಂದರೆ ಯಾವ ಕಾಲಕ್ಕೂ ಪರಿವರ್ತನೆ ಮಾಡ್ಕೊಂಡು ಬರಲ್ಲ. ಕೆಲವರೆಲ್ಲ ಏನು ಮಾಡ್ತಾರೆ ಅಂದರೆ, ಗುರುಗಳಿದಾರ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಅಂತಾರೆ. ನಾವು ಅಲ್ಲೇ ಕೂತಿದ್ವಿ ಸಿದ್ಧಗಂಗೆ ಮಠದಲ್ಲಿ, ಬಂದರು ಕೂತ್ಕೊಂಡ್ರು, ಇಲ್ಲ ಗುರುಗಳು ಎಲ್ಲ ಹೊರಟೋದ್ರು. ಇವ್ರ ಪಾಡಿ ಇವ್ರು ಕಾರ್ ಹತ್ಕೊಂಡು ಹೊಟ್ಟೋದ್ರು, ತಂದಿದ್ದಾರೆ ಹಣ್ಣು ಹಂಪ್ಲ ಎಲ್ಲ. ಆ ಹಣ್ಣು ಹಂಪ್ಲ ತೊಗೊಂಬಂದು ನಾವು ಅಲ್ಲೇ ಕೂತಿದ್ವಿ, ಗುರುಗಳು ಪಾಪ ಕೊಟ್ಟು ಹೋಗೋದು ಬೇಡವಾ, ತಂದಿದ್ದು ಗುರುಗಳಿಗೆ ವಾಪಸ್ ಎತ್ಕೊಂಡೋದ್ರು. ಕರ್ಮವನ್ನು ವಾಪಸ್ ಎತ್ಕೊಂಡು ಹೋಗ್ತಾರೆ ಅವ್ರು, ಹಣೆ ಬರ. ಯಾವತ್ತು ತಿಳ್ಕೊಳ್ಳಿ, ತಂದ ಮೇಲೆ ಗುರುಗಳು ಇರಲಿ ಬಿಡಲಿ ಮಠಕ್ಕೆ ಒಪ್ಪಿಸ್ಬಿಟ್ಟು ನಮಸ್ಕಾರ ಮಾಡಿ ಹೊರಟಾಗಬೇಕು. ತಗೊಂಡು ವಾಪಸ್ ಇಲ್ವಲ್ಲ, ಯಾಕೆ ಕೊಡಬೇಕು? ಇವ್ರು ತಿಂದುಬಿಟ್ರೆ ಅನ್ನೋದು ನೀವು ಅನ್ಕೋಬೋದು. ಅವ್ರು ತಿಂತಾರೋ, ಮತ್ತೊಬ್ಬರು ತಿಂತಾರೋ, ಕೊಡ್ತಾರೋ, ಆಶೀರ್ವಾದ ಮಾಡಿಕೊಡ್ತಾರೋ ಬೇರೆ ಪ್ರಶ್ನೆ. ಮಠಕ್ಕೆ ತಂದ ಮೇಲೆ ಕೊಟ್ಟು ಹೋಗ್ಬೇಕು, ಬರೀ ಕೈಯಲ್ಲಿ ಬರಬಾರ್ದು. ಯಾವತ್ತು ತಿಳ್ಕೊಳ್ಳಿ, ಮಠಗಳಿಗೆ ಹೋಗಬೇಕಾದ್ರೆ ಹೆಣ್ಣು ಮಕ್ಕಳು ಇನ್ನು ಮೇಲೆ ಯಾವ ಮಠಾಧಿಪತಿಗಳಿಗೂ ನಾನು ಎಲ್ಲರಿಗೂ ಹೇಳಿಟ್ಟಿದ್ದೀನಿ, ಏನಂದರೆ ಕೈಯಲ್ಲಿ ಬಳೆ ಹಾಕ್ಕೊಳ್ದೆ, ತಲೆಯಲ್ಲಿ ಯಾವ ಕಾಲಕ್ಕೂ ಹೂ ಮುಡ್ಕೊಳ್ದೆ, ಹಣೆಗೆ ಕುಂಕುಮ ಇಲ್ಲದೆ ಯಾರಾದರೂ ಬಂದರೆ ಮಠಗಳಿಗೆ ಸೇರಿಸ್ಬೇಡಿ. ಬರದಿದ್ರೂ ಪರವಾಗಿಲ್ಲ. ಆ ಕಾಣಿಕೆಗೆ ಬಿಕ್ನಾಸಿ ಕಾಣಿಕೆಗೋಸ್ಕರ ನೀವೇನು ಯೋಚನೆ ಮಾಡಬೇಕಾಗಿಲ್ಲ. ಭಗವಂತನ ಶ್ರದ್ಧೆ ಭಕ್ತಿ ಯಾವ ಕ್ಷೇತ್ರಕ್ಕೆ ಹೇಗೆ ಬರಬೇಕು ಹಿಂಗೆ ಹೋಗ್ತಾ ಇದ್ವಿ. ಬಂದು ನೋಡ್ಕೊಂಡು ಹೋಗೋಣ, ಏನು ಫ್ಯಾಷನ್ನು, ಬಂದು ಹೋಗಿ ನಾವು ಶಾಪಿಂಗ್ ನೋಡ್ಕೊಂಡು ಹೋಗೋಕ್ಕೆ. ಹೆಂಗೆ ಗುರುಗಳು ಯಾವುದೇ ಮಠದಲ್ಲಾಗಲಿ ಸುಮ್ಮನೆ ಕೂತಿರಲ್ಲ. ಅವರದೇ ಆದ ಅನುಷ್ಠಾನ, ಅವರದೇ ಆದ ತಪಸ್ಸು, ಅವರದೇ ಆದ ಒಂದು ಆದ್ಯತೆ, ಆ ಶಕ್ತಿಯನ್ನು ತುಂಬಿಸ್ಕೊಂಡಿರ್ತಾರೆ. ನೀವು ಹೋಗಿ ಭಿಕ್ಷೆ ಬೇಡಬೇಕು. ಭಗವಂತ, ನಾನು ಮಾಡಿರೋ ಪಾಪಕರ್ಮ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಾನು ಮಾಡಿರ್ತಕ್ಕಂಥ ತಪ್ಪುಗಳನ್ನ ನಮಸ್ಕಾರ ಮಾಡಿ ಆ ಪುಣ್ಯದ ಫಲವನ್ನು ತೊಗೊಂಡು ಹೋಗ್ತಾರೆ. ಅದಕ್ಕೆ ಗುರುಗಳು ಏನು ಮಾಡ್ತಾರೆ ಗೊತ್ತಾ, ಎಷ್ಟೋ ಜನ ಕಾಲು ಮುಟ್ಸ್ಕೊಳ್ಳಲ್ಲ. ಯಾಕೆ ಗೊತ್ತಾ, ನಿಮ್ಮದೆಲ್ಲ ದಾರಿದ್ರ್ಯ ಅವ್ರಿಗೆ ಹೊಟ್ಟೋಗುತ್ತೆ ಅಂತ. ಅದುವೇ ಪರಿವರ್ತನಾ ಸ್ವರೂಪಕ್ಕೂ ಹೇಳ್ತೀನಿ ಕೇಳಿ. ಅವರುಗಳು ಪೂರ್ವಜನ್ಮದಲ್ಲಿ ಸನ್ಯಾಸತ್ವ ತಗೊಳ್ಳೋಕೆ ಮೊದಲು ಅವರು ವಂಶದ ಕರ್ಮ ಏನಿರುತ್ತೆ ಅದು ನಿಮಗೆ ಬರುತ್ತೆ ಅಂತಲೇ ಗುರುಗಳನ್ನ ಕಾಲು ಮುಟ್ಟಬಾರ್ದು, ದೂರದಿಂದ ಹಾಗೆ ನಮಸ್ಕಾರ ಮಾಡ್ಕೋಬೇಕು. ಕೆಲವರೆಲ್ಲ ಏನು ಮಾಡ್ತಾರೆ, ಉತ್ತರ ಭಾರತದಲ್ಲದೆ ಉತ್ತರ ಕರ್ನಾಟಕದಲ್ಲಿ ಏನು ಶ್ರದ್ಧಾಭಕ್ತಿ ಅಂತೀರಾ. ನಿಜವಾಗ್ಲೂ ನೀವು ಹೇಳ್ತೀರಾ, ಎಷ್ಟೋ ಜನ ಡಿಗ್ನಿಫೈಡಾಗಿ ಓಡಾಡಬಹುದು,
ಆದರೆ ಕೆಳಗಡೆ ಕೆಲಸ ಮಾಡೋರು ಕೀಳ್ಮಟ್ಟದ ಜನ ಅಂತ ಭಾಳ ಜನ ತಾತ್ಸಾರದಿಂದ ಕಾಣ್ತಾರೆ. ಅಂಥವ್ರು ಕೂಡ ಏನಂತಾರೆ ಗೊತ್ತಾ, ದೂರದಲ್ಲಿ ಯಾವ್ದಾದ್ರು ಗುರುಗಳು ಗಾಡಿ ಹೋಗ್ತಾ ಇದ್ದಾರೆ ಅಥವಾ ಗುರುಗಳು ಆ ಕಡೆ ಹೋಗ್ತಾ ಇದ್ದಾರೆ ಅಂತ ತಕ್ಷಣ ಏನು ಮಾಡ್ತಾರೆ, ತಲೆ ಮೇಲೆ ಹೊತ್ಕೊಂಡು ಹೋಗ್ತಿರ್ತಾರೆ ಮಡಿಕೆ ಅಥವಾ ಯಾವ್ದಾದ್ರು ಒಣಗಿದ್ದ ಕಡ್ಡಿಗಳು ಮನೆಗೆ ಎತ್ಕೊಂಡು ಹೋಗೋಕೆ ಊಟಕ್ಕೆ. ಪಾಪ ಎಷ್ಟು ಬಡತನ ಅಂದರೆ ಅಷ್ಟು ಬಡತನ. ಕಾಲಲ್ಲಿ ಚಪ್ಪಲಿ ಕೂಡ ಇರಲ್ಲ ಅಥವಾ ಒಂದು ಚಪ್ಪಲಿ ಹಾಕೊಂಡಿರ್ತಾರೆ ಬಿಸಿಗೆ. ಆ ಕಡೆ ಎಲ್ಲ ಉತ್ತರ ಕರ್ನಾಟಕದಲ್ಲಿ ಭಾಳ ಬಿಸಿಲು, ಬರಗಾಲ ಬೇರೆ. ಆದರೆ ಇದನ್ನು ಯಾರಾದರೂ ಬರ್ತಾ ಇದೆ ಅಂದ ತಕ್ಷಣ ಎಲ್ಲ ಬಿಸಾಕಿ ದೂರದಿಂದ ಹೀಗೆ ಅಡ್ಡ ನಮಸ್ಕಾರ ಹಾಕ್ತಾರೆ. ಗೊತ್ತಾ ನಿಮಗೆ? ಅದು ಶ್ರದ್ಧಾ ಭಕ್ತಿ ಅಂದರೆ. ಈ ಕಡೆ ಬಂದು ಫ್ಯಾಷನ್ನಾಗಿ ಹಿಂಗೆ ಕೊಂಕಳೆ. ಗುರುಗಳು ಯಾವ್ದಾರ ಮಠಕ್ಕೆ ಹೋದರೆ ಹೆಂಗಸರಿಗೆ ಎಲ್ಲರಿಗೂ ಹೇಳೋದು ಅಂದರೆ ಸೆರಗನ್ನ ಮೇಲೆ ಹಾಕ್ಕೊಳ್ಳೋದು ಕಲ್ತ್ಕೊಳ್ಳಿ. ಗೌರವ ಘನತೆ. ಪೂಜೆ ಮಾಡಬೇಕಾದ್ರೂ ಸೆರಗ ಮೇಲೆ ಹಾಕ್ಕೋಬೇಕು. ಲಕ್ಷ್ಮೀ ಪೂಜೆ ಮಾಡಬೇಕಾದ್ರೆ, ಗೌರಿ ಪೂಜೆ ಮಾಡಿದ್ರು ಮೇಲೆ ಹಾಕ್ಕೋಬೇಕು. ಸೆರಗ ಸಿಗಿಸ್ಕೋಬಾರ್ದು ಯಾವತ್ತು, ತಿಳ್ಕೊಳ್ಳಿ. ಯಾವತ್ತು ಪದ್ಮಿನಿ ಜಾತಿ ಸ್ತ್ರೀ ಅಂತ ಕರೀತಾರೆ. ಪದ್ಮಿನಿ ಜಾತಿ ಸ್ತ್ರೀ ಅಂದರೆ ಅವಳ ಮೇಲಿಂದ ಕೆಳಗೋರ್ಗೂ ಪದ್ಮಿನಿ ಜಾತಿ ಸ್ತ್ರೀ ಆಗಿರ್ತಾರೆ. ಮೋಹಿನಿ ಜಾತಿ ಸ್ತ್ರೀ ಅಂದರೆ ಎಷ್ಟೋ ಜನ ಬರೀ ದುಡ್ಡುಗೋಸ್ಕರ ವ್ಯಾಮೋಹಕ್ಕೋಸ್ಕರ ಇರ್ತಾರೆ, ಮದುವೆಗಳು ಮಾಡ್ತಾರೆ. ಶಾಕಿನಿ ಡಾಕಿನಿ ಸ್ತ್ರೀ, ಗಂಡ ಎಷ್ಟು ಸಂತೃಪ್ತಿ ಪಡಿಸಿದ್ರು ಸಂತೃಪ್ತಿ ಪಡೆದೇ ಇರತಕ್ಕಂಥ ಹೆಣ್ಣಿದೆ ಶಾಕಿನಿ ಡಾಕಿನಿ. ಅದಕ್ಕೆ ಆಫ್ರಿಕಾ, ಚೈನಾ ಎಲ್ಲ ಶಾಕಿನಿ ಡಾಕಿನಿ ಸ್ತ್ರೀಗಳು. ಭಾರತ ದೇಶದಲ್ಲಿ ಇವತ್ತು ಸಂಸ್ಕಾರವಾಗಿ ಪದ್ಮಿನಿ ಜಾತಿ ಸ್ತ್ರೀಯರೇ ಇರ್ತಕ್ಕಂಥದ್ದು. ಅಂಥ ಪದ್ಮಿನಿ ಜಾತಿ ಮೋಹಿನಿ ಜಾತಿ ಸ್ತ್ರೀಗಳು ಬಂದ್ಬಿಟ್ಟಿದ್ದಾರೆ. ಉತ್ತರ ಭಾರತದಿಂದ ಕಂಡು ಕೆಲವರೆಲ್ಲ ಬಂದು ಇಲ್ಲಿರೋ ಹೆಣ್ಮಕ್ಳನ್ನೆಲ್ಲ ಹಾಳು ಮಾಡಿ ಅದು ಇದು ತೋರಿಸಿ ಆಸೆ ಗೀಸೆ ತೋರಿಸಿ ಗಬ್ಬೆಬ್ಬಿಸ್ಬಿಟ್ಟಿದ್ದಾರೆ. ಇಂಥವರು ಮಠಕ್ಕೆ ಹೋಗಬೇಕಾದ್ರೆ ತಿಳ್ಕೊಳ್ಳಿ, ಸೆರಗನ ಮೇಲೆ ಹೊತ್ಕೋಬೇಕು. ಗುರುಗಳ ನಮಸ್ಕಾರ ಮಾಡಬೇಕಾದ್ರೆ ಶ್ರದ್ಧೆ ವಹಿಸಿ ಹೋಗಬೇಕು. ಯಾವ ಕಾಲಕ್ಕೂ ವೇಲು ಗೀಲು ಹಾಕೊಂಬಂದರೆ ವೇಲ್ನ ಕತ್ಕಾಕೊಳ್ಳೋದಲ್ಲ. ಅವಳು ಯಾವಳ ಕಾಜಲ್ ಹಾಕೊಂಡಂಗೆ ಕೆಳಭಾಗದಲ್ಲಿ ಮಾನ ಮರ್ಯಾದೆ ಮುಚ್ಕೊಳ್ಳೋಕ್ಕೋಸ್ಕರ ಹಾಕ್ಕೊಳ್ತಕ್ಕಂಥದ್ದು ವೇಲ್ನ. ಅರ್ಥ ಆಯ್ತಾ? ಶ್ರದ್ಧೆಯಾಗಿ ನಮಸ್ಕಾರ ಮಾಡಬೇಕು. ಕೈ ಒಡ್ಡಿ ಆ ಸೆರಗನ್ನು ಹೀಗೆ ಹಿಡ್ಕೋಬೇಕು. ಅದರಲ್ಲಿ ಅವರು ಮಂತ್ರಾಕ್ಷತೆ ಹಾಕ್ತಾರೆ. ಯಾವತ್ತು ತಿಳ್ಕೊಳ್ಳಿ, ಮದುವೆಗಳನ್ನ ಹೇಗೆ ಮಾಡ್ಕೋಬೇಕು, ದೇವಸ್ಥಾನಕ್ಕೆ ಹೇಗೆ ಹೋಗಬೇಕು, ಶಾಸ್ತ್ರ ಸಂಪ್ರದಾಯ ಅಕ್ಷತೆ ಬೇರೆಯವ್ರ ಮೇಲೆ ಗಂಡು ಹೆಣ್ಣು ಮೇಲೆ ಹಾಕಬಾರ್ದು. ತಿಳ್ಕೊಳ್ಳಿ, ಮದುವೆಗಳಲ್ಲೂ ಗಂಡು ಹೆಣ್ಣಿಗೆ ಯಾವತ್ತು ಪುಷ್ಪಮಾಲಿಕಾಂ ಸಮರ್ಪಯಾಮಿ, ಹೂನಲ್ಲೇ ಹಿಂಗೆ ಆಶೀರ್ವಾದ ಮಾಡಬೇಕು. ಯಾರಾದರೂ ಅಕ್ಕಿ ತುಳಿತಾರೇನ್ರಿ? ಅನ್ನಪೂರ್ಣೇಶ್ವರಿ ಅವಳು. ಅನ್ನಪೂರ್ಣೆ ಸದಾ ಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂದೇಹಿ ಚ ಪಾರ್ವತಿ. ಪರಮೇಶ್ವರನೇ ಭಿಕ್ಷೆ ಬೇಡಿದ್ದು. ಅಂಥ ಜಗದೀಶ್ವರಿಗೆ ನೀವು ಹೋಗಿ ಭಿಕ್ಷೆ ಬೇಡ್ತಕ್ಕಂಥ ಅನ್ನ ಇವತ್ತಿದ್ರೆ ನಾಳೆ ಬೆಳಗ್ಗೆ ಇರಲ್ಲ. ಅದನ್ನು ಎಲ್ಲರೂ ಆಶೀರ್ವಾದ ಮಾಡಿರೋ ಅಕ್ಕಿನೆಲ್ಲ ತುಳಿದು ಅಲ್ಲೆಲ್ಲ ಹರ್ಷಣವನ್ನು ಮಾಡಿ ದರಿದ್ರ ಇನ್ನೂ ಜಾಸ್ತಿ ನಿಮಗೆ. ಅರ್ಥ ಆಯ್ತಾ? ಯಾವತ್ತು ಗಂಡು ಹೆಣ್ಣಿಗೆ ಒಂದು ಹೂ ತೊಗೊಳ್ಳಿ, ಆ ಹೂನೆಲ್ಲ ಕಿತ್ತು ಫಸ್ಟ್ ಕ್ಲಾಸಾಗಿ ಹಿಂಗೆ ಅಭಿಷೇಕ ಮಾಡಿ ವಿಶೇಷವಾಗಿ ಆಶೀರ್ವಾದ ಮಾಡಿ. ಯಾರು ಮಾಡಬೇಕು ಅಂದರೆ ದಾರೆ ಎರಿಬೇಕಾದ್ರೆ ತಂದೆ ತಾಯಿ ಮಾತ್ರ ಒಂದು ಅಕ್ಷತೆಯನ್ನು, 2 ಕಾಳು ಮಾತ್ರ ಅಕ್ಷತೆ, ಇಷ್ಟೆತ್ಕೊಂಡು ಹಾಕೋದಲ್ಲ. ತೊಗೊಂಡು ತಟ್ಟೆ ಯಾವುದೋ ಬಂತು ಬಿಟ್ಟು ಎತ್ತು ಹಿಂಗೆ ಹಾಕ್ಬಿಡೋದಲ್ಲ. ದೇವರುಗಳಿಗಾಗಲಿ ದೇವಸ್ಥಾನಗಳಿಗಾಗಲಿ ಅಕ್ಷತಾಂ ಸಮರ್ಪಯಾಮಿ, ಒಂದು ಅಕ್ಷತೆಯಷ್ಟು ಮಾತ್ರ ಹಾಕಬೇಕು. ಕಲ್ಲುಗಳು ಬಿದ್ದಾಗಂತ ದೇವರುಗಳಿಗೂ ಅದಕ್ಕೆ ಅಕ್ಷತೆಗಳನ್ನ ಹಾಕಬಾರ್ದು. ಅರ್ಚಕರಿಗೆ ಏನು ಅಂದರೆ ಆಶೀರ್ವಾದ ಮಾಡಬೇಕಾದ್ರೆ ಮಾತ್ರ ಅಕ್ಷತೆ ಹಾಕಬೇಕು. ಗುರುಗಳಿಗೆ ಮಠಕ್ಕೆ ಹೋದರೆ ಮಾತ್ರ ಅಕ್ಷತೆಯನ್ನು ಕೊಡ್ತಾರೆ ಕೈಯಲ್ಲಿ ಪರಿಪೂರ್ಣವಾಗಿ. ಅದನ್ನ ಎತ್ಕೊಂಬಂದು ಅಕ್ಕಿ ಡಬ್ಬದಲ್ಲಿ ಮುಚ್ಚಿಡಬೇಕು. ಒಂದು ಪಟ್ಟ ತೊಗೋಬೇಕು ನೀವು. ಆ ಮಠಕ್ಕೆ ಹೋದಾಗ ಆ ಅಕ್ಷತೆಯನ್ನು ಒಂದು ಪೇಪರಲ್ಲೋ ಪಟ್ಟಣದಲ್ಲೋ ಒಂದು ಕವರಲ್ಲೋ ಮುಚ್ಚಿ ಅಕ್ಕಿ ಡಬ್ಬದ ಒಳಭಾಗ ಮೆಲ್ಲಕ್ಕಿರಬೇಕು, ಒಳಗಿಡಬೇಕು. ಯಾಕೆಂದರೆ ಡಬ್ಬಿ ಪೂರ್ತಿ ಖಾಲಿಯಾದರೂ ಅಕ್ಷತೆ ಅಲ್ಲಿರುತ್ತೆ. ಅಂದ್ರೇನು? ಮನೆಗೆ ದಾರಿದ್ರ್ಯ ಬರೆದಿದ್ದ ಹಾಗೆ ಪೂರ್ಣವಾಗಿ ಅಕ್ಷತೆ ತುಂಬಿರುತ್ತೆ. ಇದು ನಿಜವಾದ ಸಂಪ್ರದಾಯ. ಹಾಗಿರಬೇಕು. ಅವ್ರು ತಂದಿರೋ ಹಣ್ಣಲ್ಲಿ ಏನಾದರೂ ಕೊಟ್ಟರೆ, ಮಠದಲ್ಲೂ ಅಷ್ಟೇ ಎಲ್ಲ ಗುರುಗಳಿಗೂ ಹೇಳ್ತಾ ಇದ್ದೀನಿ, ದಯವಿಟ್ಟು ಕಾಯಿಗಳು ತಂದ ಪಕ್ಷದಲ್ಲಿ ಅಲ್ಲಿ ಕೊಡಬೇಡಿ, ಹಣ್ಣುಗಳನ್ನ ಕೊಡಿ. ಇಲ್ಲ ಒಂದು ಚಕ್ಲಿ ಕೋಳ್ಬಳೆ ನಿಪ್ಪಟ್ಟು ಅಂತ ಕೊಟ್ಬಿಡ್ತಾರೆ ಭಾಳ ಜನ. ಕೆಲವರು ಏನು ಮಾಡ್ತಾರೆ, ಏನೂ ಇಲ್ವಾ ಉತ್ತತ್ತಿ ಕೊಡ್ತಾರೆ, ಸಂತೋಷ. ಆದರೆ ಏನು ಮಾಡ್ತಾರೆ ಕೆಲವರು, ಆ ಕಾಯಿನ ನೀವು ತಂದಿರೋದನ್ನೇ ಕೊಟ್ಟುಬಿಟ್ರೆ ಕಾಯಿ ಪೂರ್ಣ ಫಲ ಇಲ್ಲ. ಅದಕ್ಕೋಸ್ಕರ ಯಾವ ತಿಳ್ಕೊಳ್ಳಿ, ಮಠಕ್ಕೆ ಹೋದರೆ 2 ಕಾಯಿ, 1 ಬಾಳೆಹಣ್ಣು ಚಿಪ್ಪೆ ಪೂರ್ತಿಯಾಗಿ, ಹಣ್ಣುಗಳು 5 ವಿಧವಾದ ಹಣ್ಣುಗಳನ್ನು ತೊಗೊಂಡು ಹೋಗಿ ಸಾಷ್ಟಾಂಗ ನಮಸ್ಕಾರ ಹಾಕಿ ಕುಟುಂಬ ಪರಿವಾರ ನಮಸ್ಕಾರ ಮಾಡಿಕೊಂಡು ಆ ಫಲವನ್ನು ತೊಗೊಂಡು ಮನೆಗೆ ಬಂದು ಎಲ್ರಿಗೂ ಕೊಡಬೇಕು. ಅಲ್ಲೇ ಬಾಳೆಹಣ್ಣು ತಿಂತು ಹಿಂಗೆ ಸಿಕ್ಬಿಟ್ಟು ಅಲ್ಲೇ ತಿನ್ನೋದು. ಆಮೇಲೆ ಬಾಳೆಹಣ್ಣು ತಿಂತೀರಾ, ಕರ್ಮ. ಆ ಗುರುಗಳಲ್ಲೇ ಕೂತಿರ್ತಾರೆ, ಅವ್ರ ಮುಂದೆ ಕಚ್ಕೊಂಡು ಅಂತ ತಿನ್ನೋದು. ಈ ಕೋತಿಗಳು ಹಂಗೆ ಮಾಡೋದು. ಎಲ್ಲ ನಾವು ಏನು ಮಾಡ್ತೀವಿ, ಬಂದಿರೋದೇ ಕೋತಿ ಜನ್ಮದಿಂದ ಅಲ್ವಾ ಎಲ್ಲರೂ. ಅದಕ್ಕೋಸ್ಕರ ಆ ಕೋತಿ ಥರ ಕೋತಿಗಳಿಗೂ ಬುದ್ಧಿ ಹೇಳೋ ಅಂಥವ್ರು ಇದೆ ನೋಡಿ. ಇವತ್ತು ಚಿಂಪಾಂಜಿ ಎಷ್ಟು ಕೆಲಸ ಮಾಡುತ್ತೆ, ಒಂದು ಫಿಲ್ಮಲ್ಲಿ ಆ್ಯಕ್ಟ್ ಮಾಡೋ ಅಂದರೆ ಅಷ್ಟು ಚೆನ್ನಾಗಿ. ಅದಕ್ಕೆ ಬುದ್ಧಿ ಇರೋ ಅಷ್ಟು ನಿಮಗೆ ಬುದ್ಧಿ ಇಲ್ಲ. ತಿಂದರೆ ಯಾರ ಮುಂದೆ ತಿನ್ನಬಾರ್ದು. ಯಾವತ್ತು ತಿಳ್ಕೊಳ್ಳಿ, ಬಾಳೆಹಣ್ಣು ಸಿಪ್ಪೆ ಬಿಡಿಸಿದ ಮೇಲೆ ಆ ತುದಿನ ಹೀಗೆ ತೆಗೆದು ಒಂದೊಂದೇ ತೊಟ್ಟನ್ನು ಬಾಯಿಗೆ ಹಾಕೋಬೇಕು. ಎಲ್ಲರ ಮುಂದೆ ಕಚ್ಕೊಂಡು ತಿನ್ನೋದಲ್ಲ. ಎಂಜಲ್ ಮಾಡಬೇಡಿ ಅಂತ ಏನಕ್ಕೆ ಹೇಳ್ತಾ ಇದ್ರು ಆ ಕಾಲದಿಂದ ಬ್ರಾಹ್ಮಣರು? ಇದಕ್ಕೋಸ್ಕರನೇ ದೇವಸ್ಥಾನದಲ್ಲಿ ಎಂಜಲ್ ಮಾಡ್ತಾರೆ, ಹತ್ತಿರ ಸೇರಿಸ್ಬೇಡಿ ಅಂತ ಯಾಕೆ ಅಂತಿದ್ರು ಅಂದರೆ ನೀವುಗಳು ಮಾಡೋ ತಪ್ಪಿಗೆ ಅಷ್ಟೇ ಹೊರತು ಸಿಸ್ಟಮ್ ಆಗಿರಿ. ಯಾಕೆ ಬೈತಾರೆ ಯಾರಾದರೂ?
ನಾವು ಹಾಗೇನೇ ಶ್ರದ್ಧಾ ವಹಿಸಿ ಮಠಗಳಲ್ಲಿ ಹೇಗಿರಬೇಕು. ಹೀಗಿದ್ರೇ ಮಠಮಾನ್ಯಗಳು ಚೆನ್ನಾಗಿರೋದಲ್ಲದೆ ನಿಮಗೂ ಒಳ್ಳೆಯ ಸಂಪ್ರದಾಯ ಸಂಸ್ಕೃತಿ ಸಿಗುತ್ತೆ, ಒಳ್ಳೆಯದಾಗತ್ತೆ. ಸೋಮವಾರ ಮನಸ್ಫೂರ್ತಿಯಾಗಿ ವಿಚಾರಪೂರ್ತಿಯಾಗಿ ಎಲ್ಲ ದಾರಿಯನ್ನು ಹೇಳಿದ್ದೀನಿ. ದಶಾವತಾರದಲ್ಲಿರ್ತಕ್ಕಂಥ ಎಲ್ಲ ಅವತಾರಗಳನ್ನ ಬಿಟ್ಟುಬಿಟ್ಟು ಭಗವಂತನ ಕೃಪಾಕಟಾಕ್ಷ ಹುಟ್ಟದಿಂದ ಸಾಯೋದ್ರು ನಮಗಿಷ್ಟೇ ಹಣೆ ಬರ ಅಂತ ಹೇಳಿ ಆ ಸ್ಮರಣೆನ ಮಾಡ್ಕೊಳ್ಳಿ. ಮಹಾವಿಷ್ಣು ಅನುಗ್ರಹ ನಿಮಗಾಗಲಿ. ಸೋಮವಾರ ಪರಮೇಶ್ವರನ ಕೃಪಾಕಟಾಕ್ಷವಾಗಲಿ. ನಿನ್ನೆ ತಾನೇ ದೂರ್ವಾಷ್ಟಮಿ ಅಂತ ಕರಿತೀವಿ. ಆ ದೂರ್ವ ಅಂದರೆ ಗರ್ಕೆ ಹುಲ್ಲು. ಭಗವಂತನಿಗೆ ನಮಸ್ಕಾರ ಮಾಡ್ತಾ ಪ್ರತಿ ಮಂಗಳವಾರ ಬುಧವಾರ ಗರ್ಕೆ ಹುಲ್ಲು ಮನೆಗೆ ಇಡ್ತಾ ಇರಿ. ಎಲ್ಲ ಮಕ್ಕಳ ಕೈಯಲ್ಲೂ ಪ್ರತಿದಿನ 21 ಗರ್ಕೆ ಹುಲ್ಲು ಭಗವಂತನ ಕೃಪಾಕಟಾಕ್ಷ ಗಣಪತಿಗೆ ಮನೆ ಒಳಗೆ ಇಟ್ಕೊಳ್ಳಿ. ಈ ರೀತಿಯಾಗಿ ಒಳ್ಳೆಯದಾಗಲಿ ಅಂತ ಮುಖಾಂತರ ಹೇಳ್ತಾ ನಾವು ಪ್ರತಿದಿನ ಕಾರ್ಯಕ್ರಮದಲ್ಲಿ ಹೀಗೇ ಹೇಳ್ತಾ ಇರೋದಲ್ಲದೆ ಗುರು ಸಾಕ್ಷಾತ್ ಪರಬ್ರಹ್ಮ 28, 28, 29 ತಾರೀಕು ಮರೀದೆ ಲೋಕವೆಲ್ಲ ಸುಭಿಕ್ಷವಾಗಿರೋಕ್ಕೆ ಸರ್ವಧರ್ಮ ಮಹಾಸಭೆಗೆ ತಾವೆಲ್ಲರೂ ಆಗಮಿಸಬೇಕು. ಲೋಕಕ್ಕೋಸ್ಕರ ಮಾಡ್ತಾ ಇರೋದು ಅಂದು ಇಂದು ಎಂದೆಂದು ನನ್ನ ಜೀವ ಇರೋವರೆಗೂ ಜನಕ್ಕೋಸ್ಕರ ಹೇಳೋದು. ಯಾರು ಬೈದು ಟೀಕೆ ಟಿಪ್ಪಣಿ ಏನೇ ಮಾಡ್ಕೊಂಡು ಹೋದ್ರೋ ನಿಮಗೋಸ್ಕರ ಅವಳ ಆಜ್ಞೆ ಹೇಳ್ತಾ ಇದ್ದೀನಿ. ಬುದ್ಧುಂಟೆ ಬೂತಿನೋ ಲೇಖಪತೆ ಬೀತಿನೋ ಅಂತ ಇದ್ದೇ ಇದೆ ಗಾದೆ. ಆದರೂ ಪರಿವರ್ತನೆ ಆಗಲಿ, ಭಗವಂತನ ಕೃಪಾಕಟಾಕ್ಷ ನಿಮಗೆಲ್ಲರಿಗೂ ಆಗಲಿ ಅಂತ ಮುಖಾಂತರ ಹೇಳ್ತಾ ನಾವು ನೀವು ಹೇಳೋಣ, ಹೇಳಿ ನೋಡೋಣ. ಲೋಕ ಸಮಸ್ತ ಸುಖಿನೋ ಭವಂತೋ, ಸನ್ಮಂಗಳಾನಿ ಭವಂತು. ಗುರುಜಿ, ಇವತ್ತು ಕೂಡ ಸಾಕಷ್ಟು ವಿಶೇಷ ವಿಚಾರಗಳ ಜೊತೆಗೆ ದೇವನೊಬ್ಬ ನಾಮ ಹಲವು ಅನ್ನೋ ಮಾತಿನೊಂದಿಗೆ ಗುರುಪೀಠದ ಪರಂಪರೆ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು. ವೀಕ್ಷಕರೇ, ಇದಿಷ್ಟು ಇವತ್ತಿನ ಬ್ರಹ್ಮಾಂಡ ಕಾರ್ಯಕ್ರಮ. ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಗ್ಗೆ 9:30 ಬ್ರಹ್ಮಾಂಡ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ. ನಮಸ್ಕಾರ.